ಸರ್ ಅದು ಎಕ್ಸ್ಪೆಕ್ಟ್ ಮಾಡಿದ್ರ ಹೊರಗಡೆ ದೊಡ್ಡ ಫ್ಯಾನ್ ಪೇಜಸ್ ಇರುತ್ತೆ ನಿಮಗೆ ಅವ್ರಿಗೆ ಅಂತ? ಅಂದರೆ ನೀವು ಅವ್ರನ್ನ ನೋಡೋದು ಅವ್ರು ನಿಮ್ಮನ್ನು ನೋಡೋದು ಅದೆಲ್ಲ ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ. ಈ ಥರ ನೋಡಿ ಎಷ್ಟು ಕ್ಯೂಟಾಗಿದೆ ಅನ್ನೋದನ್ನೆಲ್ಲ ಟ್ರಾಲ್ ಮಾಡ್ತಾಯಿದ್ರು, ವೈರಲ್ ಆಯಿತು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದು ಜನದ ಒಪಿನಿಯನ್. ನಾನು ಅದ್ರ ಬಗ್ಗೆ ಏನು ಬೇಜಾರು ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ನಾನು ಏನು ಮಾತಾಡೋದಕ್ಕೂ ಹೋಗಲ್ಲ. ಆ್ಯಂಡ್ ಬಟ್ ನಮ್ಮಿಬ್ಬರ ಮಧ್ಯೆ ಆ ಥರದ್ದು ಏನು ಇರಲಿಲ್ಲ. ಆ್ಯಂಡ್ ವಿ ವರ್ ಜಸ್ಟ್ ಫ್ರೆಂಡ್ಸ್ ಅಲ್ಲಿ ಹಾಯ್ ಬಾಯ್ ಹೇಳ್ಕೊಂಡು ನಮ್ಮ ಇನ್ಸಿಡೆಂಟ್ಗಳಿಗೆ ನಾವು ಹೆಂಗೆ ಬೇಕೋ ಹಂಗೆ ಬಿಹೇವ್ ಮಾಡಿದ್ದೆ. ನಂಗೆ ಸರ್ಪ್ರೈಸು ಆಗಲಿಲ್ಲ, ಅಂತ ಶಾಕಿಂಗು ಏನಾಗಲಿಲ್ಲ ನಂಗೆ ಅದ್ರ ಬಗ್ಗೆ. ಹಾಗೆ ಫ್ಯಾಮಿಲಿ ರೌಂಡಲ್ಲಿ ನಿಮ್ಮ ತಾಯಿ ಬಂದಿದ್ರು. ಭವ್ಯ ಅವರಿಗೆ ನೀವು ಅವರು ರಾಧಾಕೃಷ್ಣ ಥರ ಕಾಣಿಸ್ತಿದ್ದೀರಾ ಅಂತ. ಅದು ಆಲ್ಮೋಸ್ಟ್ ಒಂದು ವೀಕ್ ಮೇಲೆ ಕಂಟಿನ್ಯೂ ಆಯಿತು. ಬಿಗ್ ಬಾಸ್ ಮನೆಯಲ್ಲೂ ಈ ಥರ ಹೇಳಿದ್ರು. ಮತ್ತೆ ಹಳೆ ಕಂಟೆಸ್ಟೆಂಟ್ಸ್ ಬಂದಾಗೂ ಭವ್ಯ ಅವ್ರು ಹೇಳಿದ್ರು, ಅನುಷಾ ಅವ್ರು ಕೇಳ್ತಾ ಇದ್ದಾಗ ಎಲ್ಲ ಹೇಳ್ತಾ ಇದ್ರು. ಸೊ ಹೆಂಗಿದೆ ಸರ್ ನಿಮ್ಮ ರಾಧಾಕೃಷ್ಣ ಜೋಡಿ ಈಗ? ರಾಧಾಕೃಷ್ಣ ಅಂತಂದರೆ ಒಳ್ಳೆ ಫ್ರೆಂಡ್ಸ್ ಅಂತ ನಮ್ಮಮ್ಮ ಮೆಂಟ್ ಮಾಡಿದ್ದು. ಸೊ ನಾನು ಅವ್ರ ಜೊತೆಗೆ ಯಾವ ವಿಷಯಕ್ಕೂ ನಮ್ಮಮ್ಮ ಹೆಂಗೆ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿಲ್ಲ ನನಗೆ. ನಂಗೆ ಯಾವಾಗ ಬೇಕೋ ಸಿಗ್ನಲ್ ಹಾಕ್ಕೊಂಡು ನಾನೇ ಹೋಗ್ತಾ ಇರ್ತೀನಿ. ಸೊ ಈ ವಿಷಯದಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತಲೇ ಹೇಳಿ ಬಂದಿದ್ದು. ಆ್ಯಂಡ್ ಯಾರನ್ನ ಕಾಲು ಎಳಿಬೇಕಲ್ಲ ಮನೇಲಿ, ಅದಕ್ಕೋಸ್ಕರ ಕಾಲು ಎಳಿತಿದ್ರು ಅನ್ನೋದೊಂದು ಬಿಟ್ಟರೆ ನನ್ನ ಭವ್ಯ ಮಧ್ಯೆ ಆ ಥರದ್ದು ಏನಿರಲಿಲ್ಲ. ಆ್ಯಂಡ್ ಜೆನ್ಯೂನ್ಲಿ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆಚೆ ಕಡೆನೂ ಹಾಗೇ ಇದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆನೂ ನಮ್ಗೆ ಗೊತ್ತಿದ್ರು. ಆ್ಯಂಡ್ ಈಗ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಆದ್ರೆ ಅಷ್ಟೇ, ಬಿಟ್ಟರೆ ಇನ್ನೇನೋ ಬೇರೆ ಏನೋ ಎಕ್ಸ್ಟ್ರಾ ಫೀಲಿಂಗ್ ಆ ಥರದ್ದೆಲ್ಲ ಏನಿಲ್ಲ. ಹಾಗಾದರೆ ನೀವು ಐ ಲವ್ ಯು ಹೇಳಿಲ್ವಾ ಸರ್ ಭವ್ಯಾಗೆ? ನಾನು ಹೇಳಿದ್ದೆ ಅಂತ ನಾನೇ ಹೇಳಿದ್ದೆ ಆ ಥರ ತುಂಬ ಜನಕ್ಕೂ ಹೇಳಿದ್ದೆ. ನಾನು ಚೈತ್ರಕ್ಕಂಗೆ ಹೇಳಿದ್ದೆ, ಅನುಗೂ ಹೇಳಿದ್ದೆ, ಮಾನಸಂಗೂ ಹೇಳಿದ್ದೆ. ಅದೆಲ್ಲೂ ಕೇಳಿಸಿಲ್ಲ, ಅದೆಲ್ಲೂ ಕಾಣಿಸಿಲ್ಲ, ಅದೆಲ್ಲ ಜನರಲ್ಲಾಗಿ ಹೊಟ್ಟೋಯ್ತು. ಇದೊಂದು ಸ್ವಲ್ಪ ಹೈಲೈಟ್ ಆಯ್ತು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಇನ್ಯಾವುದೋ ಮಾತು ಯಾವುದೋ ಒಂದು ಹೈಲೈಟ್ ಆಯಿತು ಅಂತ ಬಂತು, ಅದನ್ನು ನಾವು ಬೇರೆ ಏನೋ ಮಾತಾಡ್ತಿದ್ದು, ಅಲ್ಲಿ ಕಟ್ಸ್ ಆ್ಯಂಡ್ ಪೀಸಸ್ ನಿಮಗೆ ಬೇರೆ ಥರ ಕೇಳಿಸಿದೆ ಅಷ್ಟೇ, ಬಿಟ್ಟರೆ ಇನ್ನು ನಾವೇನೋ ಎಕ್ಸ್ಟ್ರಾ ಅವಳಿಗೆ ಫೀಲಿಂಗ್ ಕೊಡಬೇಕು ಅನ್ನೋದಾಗಿದ್ದು ನಾನು ಜೆನ್ಯೂನಾಗೆ ತೋರಿಸ್ತಿದ್ದೆ, ಎಲ್ಲರ ಮುಂದೆನೂ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೆ. ಅದೇನು ನನಗೇನು ಭಯನೋ ಇಲ್ಲ ಜನಕ್ಕೆ ಗೊತ್ತಾಗಬಾರ್ದು ಅನ್ನೋ ಐಡೆಂಟಿಕೋ ನನಗೇನೂ ಇರಲಿಲ್ಲ. ಹಾಗಾದರೆ ತ್ರಿವಿಕ್ರಮ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ಲ, ಅವ್ರ ಭವ್ಯಾನ ಫ್ರೆಂಡಾಗೇ ನೋಡ್ತಾ ಇದ್ದಾರೆ. ಪಾಪ ನಿಮಗೆ ಫ್ಯಾನ್ಸ್ ಇದ್ದಾರೆ ಸರ್, ಹುಡುಗಿರಿಗೆಲ್ಲ ಹಾರ್ಟ್ ಬ್ರೇಕ್ ಮಾಡಿದ್ರಿ ನೀವು, ಅದರಲ್ಲಿ ನಾನು ಒಬ್ಳೇನೆ. ಅಲ್ಲ ನೀವು ಈ ಥರ ಬೇರೆಯವ್ರಿಗೆಲ್ಲ ತುಂಬ ಪ್ರಿಫರೆನ್ಸ್ ಕೊಡೋದು ನೋಡಿ ನಮಗೆಲ್ಲ ಎಲ್ಲ ಹರ್ಟ್ ಆಗ್ತಿತ್ತು. ಯಾಕೆ ಈ ಥರ ಮಾಡ್ತಿದ್ದಾರೆ, ಹೊರಗಡೆ ಇದ್ದಾರೆ ತಾನೇ ಅಂತ ಹೇಳಿ ನಿಮ್ಮ ಫ್ಯಾನ್ಸ್ಗೆಲ್ಲ, ಹುಡುಗಿರಿಗೆ ಹೇಳಿ. ಹುಡುಗಿರು ಏನು ಯಾವಾಗಲೂ ನನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ನನ್ನ ಸೀರಿಯಲ್ಸ್ಗಳನ್ನ ಇಷ್ಟಪಟ್ಟಿದ್ದಾರೆ, ನನ್ನ ಪ್ರಾಜೆಕ್ಟ್ಗಳನ್ನ ಇಷ್ಟಪಡ್ತಿರ್ತಾರೆ. ಸೊ ಇನ್ನೂ ನಾನು ಮಾಡೋ ಪ್ರಾಜೆಕ್ಟ್ಗಳನ್ನೆಲ್ಲ ಇಷ್ಟಪಡ್ತಾರೆ. ಅಷ್ಟು ಈಸಿಯಾಗಿ ನಾನು ಯಾರಿಗೂ ಕಮಿಟ್ ಆಗಿಲ್ಲ, ಡೋಂಟ್ ವರಿ. ಹಾಗಾದರೆ ಅಪ್ಲಿಕೇಶನ್ ಹಾಕ್ಬೋದು, ನಂದು ಒಂದು ಇರಲಿ ಅಂತ ಕೇಳ್ತಾ ಇದ್ದೀನಿ ಸರ್. ಹೆಂಗಿರ್ಬೇಕು ನಿಮಗೆ ಮದುವೆ ಆಗೋ ಹುಡುಗಿ, ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಂದರೆ? ಇಷ್ಟೊಂದಕ್ಕೆ ಅದನ್ನೇ ಹೇಳ್ತಾ ಇದ್ದೆ, ಅಂದರೆ ನನ್ನ ಲೈಫ್ ಸೆಟ್ ಆಗಿಬಿಡಲಿ, ಆಮೇಲೆ ಪಾರ್ಟ್ನರ್ ಡಿಸೈಡ್ ಮಾಡೋಣ ಅಂತಿದ್ದೀನಿ. ಸೊ ಈಗ 30 ಆಯ್ತಮ್ಮ, ಇನ್ನೂ ಏನು ಕ್ವಾಲಿಟೀಸ್ ಹೇಳ್ಕೊಂಡು ಕೂತ್ಕೊಳ್ಳೋದು. ಏನೋ ಚಿಕ್ಕ ವಯಸ್ಸಲ್ಲಿ ಏನೋ 25-24ರಲ್ಲಿ ಮದುವೆ ಆಗ್ತೀನಿ, ನಂಗೆ ಈ ಥರ ಇರಬೇಕು ಹಂಗಿರಬೇಕು ಅಂತಿರ್ತಿತ್ತು. ಈಗ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಇಂಡಸ್ಟ್ರಿಗೆ ಸಪೋರ್ಟಿವ್ ಆಗಿರೋ ಅಂತಾರೆ ಯಾರು ಸಿಕ್ಕಿದ್ರು ಓಕೆ, ನಮಗೆ ಸಿಗೋದೇ ಕಷ್ಟ ಇಂಡಸ್ಟ್ರಿಲಿರೋರಿಗೆ. ಸೊ ಫಸ್ಟ್ ಲೈಫ್ ಸೆಟ್ ಆಗೋಣ, ಆಮೇಲೆ ಯೋಚನೆ ಮಾಡೋಣ ಅಂತಿದೆ ಅಷ್ಟೇ. ಆದರೂ ಅವ್ರು ಇನ್ಸ್ಟಾಗ್ರಾಮ್ನೆಲ್ಲ ಫಾಲೋ ಮಾಡ್ತಾ ಇರಿ. ಯಾವತ್ತಾದರೂ ಒಂದಿನ ಪೋಸ್ಟ್ ಹಾಕಿದ್ರೆ ಅವಾಗ ಕ್ವಶನ್ ಮಾಡ್ಬೋದು, ಅವತ್ತು ಕೇಳಿದ್ವಿ ನೀವು ಹೇಳಲಿಲ್ಲ ಅಂತ. ಸೊ ಫಾಲೋ ಮಾಡ್ತಾ ಇರಿ, ಅವಾಗ ಮಾತಾಡೋಣ ಇದ್ರ ಬಗ್ಗೆ. ಸರ್ ಈಗ ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಅಂತ ಅಂದರೆ ಈಗ ಸದ್ಯಕ್ಕೆ ಈಗ ಬಿಗ್ ಬಾಸಿಂದ ಬಂದಿದ್ದೀನಿ. ಈಗ ಏನಿದೆ ಒಂದಷ್ಟು ಇಂಟರ್ವ್ಯೂಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದೆ. ಅದಾದಮೇಲೆ ನೋಡೋಣ ಏನೇನು ಸಿಗುತ್ತೆ ಕೈಗೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋದಿದೆ. ಅಲ್ಲ ನಾವು ರಜತ್ ಅವ್ರ ವಿಲನ್ನು, ನೀವು ಹೀರೋ ಅಂತೆಲ್ಲ ನಾವುಗಳೇ ಅಂದ್ಕೊತಾ ಇದ್ದೀವಿ, ನಿಜಾನ? ಡೆಫಿನೆಟ್ಲಿ ಆ ಥರ ಸ್ಕ್ರಿಪ್ಟು ಆ ಥರ ಪ್ರೊಡ್ಯೂಸರ್ ಬಂದರು ಅಂತಂದರೆ ಡೆಫಿನೆಟ್ಲಿ ಮಾಡೋಣ. ರಜತ್ ಜೊತೆಗೂ ವರ್ಕ್ ಮಾಡೋಕ್ಕೇನಾಗಿದೆ, ಯಾಕಂದರೆ ಅವರು ಆ್ಯಕ್ಟಿಂಗಲ್ಲಿ ಸೂಪರ್ ಇದ್ದಾರೆ. ಆ್ಯಂಡ್ ಈಸ್ ಫಿಟ್ ಆ್ಯಂಡ್ ಫೈನ್ ಫಾರ್ ಎವ್ರಿಥಿಂಗ್, ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಸೂಟ್ ಆಗ್ತಾರೆ. ಡೆಫಿನೆಟಾಗಿ ಬಂತು ಅಂತಂದರೆ ಎಲ್ಲರ ಜೊತೆಗೂ ಮಾಡೋದೆ. ಸರ್ ಹಾಗೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಒಂಥರ ಇವರು ಧನ್ರಾಜ್ ಹೇಳ್ತಾ ಇದ್ರು, ಒಂಥರ ಮಾಯಾಲೋಕ ಆಗಿಬಿಟ್ಟಿದೆ ನನಗೆ ಎಲ್ಲ ಕಡೆ ಅಂತ. ಫಸ್ಟ್ ಫೀಲಿಂಗ್ ಹೆಂಗಿತ್ತು ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ? ಸೆಲೆಬ್ರೇಷನ್ಸ್ ಹೆಂಗಿತ್ತು? ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ಸು ಅನ್ನೋರು ಏನಿದ್ರು, ಆ್ಯಂಡ್ ನನ್ನನ್ನು ಯಾರು ಡೈಲಿ ನೋಡ್ತಾಯಿದ್ರು, ಆ್ಯಂಡ್ ನನಗೆ ಅಂತ ಇದ್ದಿದ್ದು ಕ್ಲೋಸ್ ಫ್ರೆಂಡ್ ಸರ್ಕಲ್ಲು, ಅವರೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವರೇ ಗೆದ್ದಿದ್ದ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮೂರಿಂದ ನನ್ನ ಕ್ಲೋಸ್ ಸರ್ಕಲ್ ಬಂದಿದ್ದರು. ಅವರು ನಾವು ಗೆದ್ದಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು, ಕೇಕ್ ಕಟ್ ಮಾಡಿಸಿದ್ರು, ಪಟಾಕಿ ಹೊಡೆದ್ರು. ಇದೆಲ್ಲ ನನಗೆಲ್ಲೋ ಏನು ಅನ್ನಿಸ್ತು ಅಂತಂದರೆ, ನನ್ನ ಈ 120 ದಿನದ ಜರ್ನಿ ನನಗೆಲ್ಲೋ ಕಂಪ್ಲೀಷನ್ ಅಂತ ಅನ್ನಿಸ್ತು. ಸೊ ಇವ್ರಿಗೆಲ್ಲ ಇಷ್ಟ ಆಗೋ ಥರ ನಾನು ಆಡಿದ್ದೀನಿ ಅಂತಂದರೆ, ಸೊ ಎಲ್ಲೋ ಫಸ್ಟ್ ಸರ್ಕಲ್ ನಾವೇನೇ ಕೆಲಸ ಮಾಡಿದ್ರು ಇಷ್ಟ ಆಗಬೇಕಾಗಿರೋದು ಫ್ರೆಂಡ್ಸಿಗೆ. ಆ ಫ್ರೆಂಡ್ಸಿಗೆಲ್ಲೋ ಇಷ್ಟ ಆಯಿತು ಇದು ಗೇಮು, ಎಲ್ಲೋ ನಾನು ಅವ್ರನ್ನ ಮನ್ಸನ್ನು ಗೆದ್ದಿದ್ದೀನಿ ಅಂತ ಅನ್ನಿಸ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ನನಗೆ ಇದೆಲ್ಲ ತುಂಬ ಖುಷಿ ಕೊಡ್ತು. ಹಾಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಅಂದರೆ ಈಗ ನಿನ್ನೆಯಿಂದ ತುಂಬ ಟ್ರಾಲ್ ಆಗ್ತಾ ಇರೋದು, ನಿಮ್ಮ ತಾಯಿ ಹನುಮಂತ್ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ. ಅಂದರೆ ಅಫ್ಕೋರ್ಸ್ ಯಾವುದೇ ಮಗನಿಗೆ, ಅಂದರೆ ತಾಯಿಗಾಗಲಿ ನನ್ನ ಮಗ ವಿನ್ ಆಗಬೇಕು,
ಅವನ ಸ್ಟ್ರಗಲ್ಸ್ ಗೊತ್ತಿರುತ್ತೆ, ಅವರು ಎಷ್ಟು ಫೈಟ್ ಮಾಡಿರ್ತಾರೆ ಒಂದು ಪೊಸಿಷನ್ನಿಗೆ ಬರೋದಕ್ಕೆ, ಎಷ್ಟು ಉಪವಾಸ ಇರ್ತಾರೆ, ಎಷ್ಟು ಕಣ್ಣೀರು ಹಾಕಿರ್ತಾರೆ ಅನ್ನೋದು ಒಂದು ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಾ? ಎತ್ತವ್ರಿಗೆ ಹೆಗಣ ಮುದ್ದು ಅನ್ನಂಗೆ ನಮ್ಮ ಅಮ್ಮಗೆ ನಾನು ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲ ತಾಯಿದಿರ್ಗೂ. ಅಷ್ಟೇ, ಅದರಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಹನುಮಂತು ಗೆಲ್ಲೇಬಾರ್ದು ಅನ್ನೋ ಇಂಟೆನ್ಷನೇ ಇಲ್ಲ, ನಮ್ಮಮ್ಮ ಹೇಳಲಿಲ್ಲ. ಹನುಮಂತಗೆ ಬರೋದಲ್ಲಿ ಬೇರೆ ಯಾರಿಗಾನ ಬಂದು ಅವ್ರ ಮಗನ ಹೆಸರು ಹೇಳ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಯಾರಿಗಾನ ಬಂದಿದ್ರೆ ಖುಷಿಯಾಗಿರೋದು ಅಂತ ಆ ಇಂಟೋನೇಷನ್ಲಿ ಹೇಳಿದ್ದಾರೆ. ಆ್ಯಂಡ್ ನಮ್ಮಮ್ಮಂಗೆ ಹನುಮಂತು ಮೇಲೆ ಏನೋ ಗ್ರಜ್ಜು ಕೋಪ, ಪಾಪ ಹನುಮಂತು ಯಾರು ಅಂತ ಗೊತ್ತಾಗಿದೆ ನಮ್ಮಮ್ಮಂಗೆ ಬಿಗ್ ಬಾಸಿಗೆ ಬಂದ ಮೇಲೆ. ಸೊ ಇನ್ಫ್ಯಾಕ್ಟ್ ನಮ್ಮಮ್ಮ ನನ್ನನ್ನು ಮಾತಾಡ್ಸೋಕ್ಕಿಂತ ಜಾಸ್ತಿ ಬೇರೆಯವ್ರನ್ನ ಮಾತಾಡ್ಸಿದ್ದೆ ಜಾಸ್ತಿ ಮನೆಗೆ ಬಂದಾಗ. ಸೊ ಎಲ್ಲರ ಹತ್ರ ನನಗೊಂದು ಹಾಡು ಹೇಳು ಅಂತ ಕೇಳಿದ್ರು ಅವನ್ನ. ಸೊ ಅಂಥ ವ್ಯಕ್ತಿ ಅವರು ಹನುಮಂತು ಮೇಲೆ ಏನೋ ಇಟ್ಕೊಂಡು ಏನೋ ಹೇಳಿಲ್ಲ, ನನ್ನ ಮಗ ಬರಬೇಕಾಗಿತ್ತು ಅನ್ನೋ ಇಂಟೆನ್ಷನ್ಲ ಆ ಮಾತು ಹೇಳಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಹನುಮಂತಕ್ಕೆ ಸಿಗಲೇಬಾರ್ದು. ಹನುಮಂತು ಈಸ್ ಅ ಗುಡ್ ಗೈ, ಅವನು ಈಸ್ ಡಿಸರ್ವಿಂಗ್ ಫಾರ್ ದ ಕಪ್. ಅವ್ನು ಗೆದ್ದಿದ್ದಾನೆ. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಯಾಕಂದರೆ 170 ದಿನ ಕಳ್ಕೊಂಬಂದಿರೋದು ನಾನು, ಅವನ ಜೊತೆಗೆ ಹೆಂಗೆ ಆಡಿದ್ದಾನೆ ಏನು ಅಂತ. ಈ ಡಿಸರ್ವ್ ಫಾರ್ ದ ಕಪ್, ಲೈಕ್ ಅವ್ನು ಗೆದ್ದಿದ್ದಾನೆ ಅಷ್ಟೇ. ಅಂದರೆ ಸೈಲೆಂಟಾಗೆ ಇದ್ದು ಕಪ್ ತೊಗೊಂಡೋದ್ರು ಅಂತ ನೀವು ಅವಾಗ ಹೇಳ್ತಾ ಇದ್ರಿ, ಅಂದರೆ ತುಂಬ ಬುದ್ಧಿವಂತ ಇದ್ದಾರೆ ಅಂತ. ಹೇಳಿ ಹನುಮಂತು ಬಗ್ಗೆ. ಹನುಮಂತು ಇಸ್ ಅ ಸಿಂಪಲ್ ಗೈ ಆ್ಯಂಡ್ ಅವ್ನು ಏನೋ ತುಂಬ ಸ್ಟ್ರಾಟಜಿ ಮಾಡ್ಕೊಂಬಂದಿದ್ದ ಅಂದರೆ ನಾನು ನಂಬಲ್ಲ. ಅವ್ನಿಗೇನು ಸ್ಟ್ರಾಟಜಿ ಇರಲಿಲ್ಲ, ಅವ್ನ ಗೇಮ್ ಪ್ಲ್ಯಾನ್ ಕ್ಲಾರಿಟಿಲಿತ್ತು, ಕ್ಲಿಯರ್ ಆಗಿತ್ತು. ಆ ಗೇಮ್ ಪ್ಲ್ಯಾನ್ ಆಡ್ದ ವರ್ಕ್ ಆಯ್ತು ಅಷ್ಟೇ. ಇನ್ನು ಮಿಕ್ದವ್ರದ್ದೆಲ್ಲ ವರ್ಕ್ ಆಗಲಿಲ್ಲ. ನಂದು ವೇದಿಕೆ ತನಕ ಹೋಗೋ ತನಕ ಇತ್ತು, ಆ ಕಪ್ ಎತ್ತಕ್ಕಾಗಲಿಲ್ಲ ಅಷ್ಟೇ. ಆ್ಯಂಡ್ ಅವ್ನಿಗೆ ಇನ್ನೊಂದು ಅಡ್ವಾಂಟೇಜ್, ಅಡ್ವಾಂಟೇಜ್ ಇದ್ದಿದ್ದು ಅಂದರೆ ಅವ್ನು ಬಾಯಲ್ಲಿದ್ದಂಥ ಜಾನಪದ ಪದಗಳು, ಅವನ ಕಂಠಕ್ಕಿದ್ದಂಥ ಶಕ್ತಿ, ಅವನು ಹಾಡ್ತಿದ್ದಂಥ ಹಾಡುಗಳು ಅವನಿಗೆ ಎಕ್ಸ್ಟ್ರಾ ಪವರಾಗಿ ನಿಂತ್ಕೊಂತಷ್ಟೇ. ಈಗ ಪ್ರಶ್ನೆ ನನಗೆ ತುಂಬ ಕ್ಯೂರಿಯಾಸಿಟಿ ಸರ್, ನಾನು ಎಲ್ರಿಗೂ ಕೇಳಿದ್ದೀನಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ನೀವು ಕಂಟೆಸ್ಟೆಂಟ್ ಅಂದ್ಕೊಂಡ್ರಾ ಅಥವಾ ಹೇಗೆ ಫೀಲ್ ಆಯಿತು ಅಂತ? ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು ಒಂದು ಸೆಕೆಂಡಿಗೆ. ಇವರೆಲ್ಲ ಕಂಟೆಸ್ಟೆಂಟ್ಗಳಾಗಿ ಬಂದರೆ ಹೆಂಗಪ್ಪ ಹ್ಯಾಂಡ್ಲು ಮಾಡೋದು ಇವ್ರನ್ನ, ಆ್ಯಂಡ್ ಇವ್ರಿಗಿರೋ ನಾಲೆಡ್ಜು, ಇವ್ರು ಮಾತಾಡೋ ಅಂಥ ಪವರು ಹೆಂಗೂ ಹ್ಯಾಂಡ್ಲು ಮಾಡೋದು. ಮೊದಲೇ ಚೈತ್ರಕ್ಕಂತ ತಡೆಯೋಕ್ಕಾಗ್ತಾಯಿಲ್ಲ, ಇನ್ನು ಇವ್ರ ಥರದವರೆಲ್ಲ ಬಂದುಬಿಟ್ರೆ ಹೆಂಗೆ ಹ್ಯಾಂಡ್ಲು ಮಾಡೋದು, ಹೆಂಗೆ ಇವ್ರ ಮುಂದೆ ಕಾಂಪೀಟ್ ಮಾಡೋದು, ವಿಷಯಗಳನ್ನ ಡಿಸ್ಕಸ್ ಮಾಡೋದು ಹೆಂಗೆ ಅನ್ನೋದೆಲ್ಲ ಇತ್ತು. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದು, ನಾನು ಕಂಟೆಸ್ಟೆಂಟ್ ಅಲ್ಲ, ಇಲ್ಲಿ ಇದಕ್ಕೆ ಬಂದಿದ್ದೀನಿ ಅಂತಂದ್ರೆ ಓಕೆ ಅಂತ ಅಂದ್ಕೊಂಡು ನಾರ್ಮಲ್ ಆಗಿದ್ದಿದೆ. ಆ್ಯಂಡ್ ಸೊ ಶೀ ಈಸ್ ಗುಡ್, ಶೀ ಈಸ್ ಪ್ರೊಫೆಷ್ನಲಿ ಆ್ಯಂಡ್ ಶೀ ಈಸ್ ಏನೋ ನಮಗೆ ಮಾಲಾಶ್ರೀ ಥರ ಕಾಣಿಸೋರು ಅವರು ಈ ಇಂಡಸ್ಟ್ರೀಲಿ, ಈ ಫೀಲ್ಡಲ್ಲಿ. ಆ್ಯಂಡ್ ಸಿ ಸ್ಟರ್ಬನ್ ಆ್ಯಂಡ್ ದ ವೇ ಶಿ ಆಸ್ ದ ಕ್ವಶನ್ಸ್ ನಮಗೆ ಭಯ ಆಗೋದು. ಒಂದು ಈವೆಂಟ್ನ ಬಂದು ತುಂಬ ಚೆನ್ನಾಗಿ ಮುಗಿಸ್ಕೊಟ್ಟೋದ್ರು. ಶಿ ಈಸ್ ಅ ಸ್ವೀಟ್ ಲೇಡಿ. ಎಲ್ಲ ಜೊತೆಗೂ ಒಂದೊಂದು ಫೋಟೋ ತೊಗೊಂಡು ಬಂದು ಮೀಟ್ ಮಾಡ್ತೀನಿ ಒಂದ್ಸತಿ ಅಂತ ಹೇಳಿ. ಹಾಗೆ ನನ್ನ ಕೊನೆ ಪ್ರಶ್ನೆ ಇಲ್ಲಿಗೆ ಮುಗಿಸ್ತೀನಿ, ಯಾಕಂದರೆ ತುಂಬ ಸಲ ಬಿಗ್ ಬಾಸ್ ಮನೇಲಿ ನಾನು ಕೇಳಿರೋದು, ಹೊರಗಡೆ ಹೋದ್ಮೇಲೆ ಪಾರ್ಟಿ ಮಾಡೋಣ. ಆಯ್ತಾ ಸರ್ ಪಾರ್ಟಿ? ಇನ್ನೂ ಆಗಿಲ್ಲ, ನೆನ್ನೆ ಬಂದಿದ್ದೀನಿ, ನೆನ್ನೆ ನೈಟು ಇನ್ನೂ ಫುಲ್ಲು ಅದೇ ಇಂಟರ್ವ್ಯೂಸು ಅದು ಇದು ಅಂತ ಇದೆ. ಇನ್ನೂ ಪಾರ್ಟಿ ಗೀಟಿಗೆಲ್ಲ ಹೋಗಿಲ್ಲ, ಯಾಕಂದರೆ ಈಗ ಆಗಿರೋದೇನು ಬಾಡಿ ಏನು ರೆಡಿ ಆಗಿದೆ, ಇದು ನನಗೆ ಆಚೆ ಬಂದಿದ್ರು ಇಷ್ಟು ಕ್ಲೀನಾಗಿ ರೆಡಿ ಆಗ್ತಾ ಇರಲಿಲ್ಲ. ಸೊ ಅಷ್ಟು ಕ್ಲೀನಾಗಿ ಬಂದಿದ್ದೀನಿ, ಪಾರ್ಟಿ ಗಿಟಿ ಮಾಡಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಮೈಂಡ್ ವಾಯ್ಸು. ಅವ್ರು ನೆನೆ ಕೇಳಿದಾಗ ಹೇಳ್ತಾ ಇದ್ರು ಪಾರ್ಟಿ ಮಾಡ್ತೀವಿ ಮೇಡಮ್ 100% ಅಂತ. ನೋಡಿ ನೀವು ಏನಾದರೂ ಲಿಸ್ಟಲ್ಲಿ ಇದ್ದೀರಾ ಅವ್ರ ಲಿಸ್ಟ್? ಡೆಫಿನೆಟ್ಲಿ ಅವ್ನ ಲಿಸ್ಟಲ್ಲಿ ನಾನು ಇರಲೇಬೇಕು. ಇರ್ತೀವಿ, ಬಟ್ ಅಷ್ಟು ಮಾಡಲ್ಲ. ಬಟ್ ಮಾಡೋದಂತೂ ಪ್ಲ್ಯಾನ್ ಇದೆ. ಇನ್ನೊಂದು 3-4 ದಿವಸ ಆಗಬೇಕು, ಎಲ್ಲ ಮುಗಿಸ್ಬೇಕು ಇವೆಂಟ್ಸ್ಗಳಿಗೆ. ಇನ್ನೂ ಅದೆಲ್ಲ ಏನು ಪ್ಲ್ಯಾನ್ ನಡೆದಿಲ್ಲ, ಬಟ್ ಎಲ್ಲರೂ 20 ಜನ ಸಿಗೋ ಅಂಥ ಪ್ಲ್ಯಾನ್ ಇದೆ. ಅದನ್ನೆಲ್ಲ ಎಲ್ಲರದು ಇಂಟರ್ವ್ಯೂಸ್ಗಳಲ್ಲಿ ಬ್ಯುಸಿ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ. ಸೊ ಮುಗಿಸ್ಕೊಂಡಿದ ತಕ್ಷಣ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ಗಾಗಿ. ನೋಡಿದ್ರಲ್ಲ, ಇದಿಷ್ಟು ತ್ರಿವಿಕ್ರಮ್ ಅವರ ಮಾತು. ಅವರು ಏನೆಲ್ಲ ಬಿಗ್ ಬಾಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರು ಅನ್ನೋದನ್ನು ನಮ್ಮ ಹತ್ರ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಅವರ ಮಾತುಗಳೆಲ್ಲ ನಾವೀಗಾಗಲೇ ಕೇಳಿಸ್ಕೊಂಡಿದ್ದೀವಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.